ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ತಮ್ಮೆಲ್ಲರಲ್ಲಿ ವಂದಿಸುತ್ತಾ ಇವತ್ತು ನಾವೇನಿಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಏನು ಹೋರಾಟನ ಮಾಡ್ತಾ ಇದ್ದೀವಿ ಬಂಧುಗಳೇ. ಇದು ಹೋರಾಟ ಇವತ್ತೊಂದು ದಿವಸಲ್ಲ, ಇದು ನಿರಂತರವಾಗಿ ನಡಿಬೇಕಾದಂತ ಹೋರಾಟವಾಗಿದೆ ಬಂಧುಗಳೇ. ಯಾಕಂತಂದ್ರೆ ಯಾವಾಗ ಭಾರತ ದೇಶ ಸ್ವತಂತ್ರ ಬಂತು, ಸ್ವತಂತ್ರ ಬಂದಾಗಿನಿಂದ ಯಾರಿಗೆ ಸ್ವತಂತ್ರ ಸಿಗಬೇಕು ಅವ್ರಿಗೆ ಮಾತ್ರ ಸಿಕ್ಕಿದೆ, ಯಾರಿಗೆ ಸಿಗಬಾರ್ದು ಅವ್ರಿಗೆ ಇನ್ನೂ ತನಕ ಸ್ವತಂತ್ರ ಸಿಕ್ಕಿಲ್ಲ. ಯಾಕಂದ್ರೆ ಯಾರು ಹೇಳಿದ್ರು ಒಂದು ಕಾರ್ಯಕ್ರಮದಾಗ ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ ಮಧ್ಯರಾತ್ರಿ ಕೊಟ್ಟದ್ದು ಬ್ರಿಟಿಷರು. ಆ ಮಧ್ಯರಾತ್ರಿ ಇರೋರು ಯಾರು? ಎಲ್ಲರೂ ಕಳ್ಳೂರು ಕಾಕ್ರೆ ಓಡಾಡ್ತಾರೆ, ಕತ್ಲ ಓಡಾಡೋರು. ಆ ರಾತ್ರಿ ಬಾರೋ ಟೈಮಲ್ಲಿ ಕಳ್ಳೂರು ಕಾಕ್ರಿದ್ರೆ ಕಾಂಗ್ರೆಸ್ನವರು ಅಂತವ್ರು ಕೈದಾಗಿ ಅನ್ನೋದಂತ ಬ್ರಿಟಿಷರು ಅವ್ರು ಕೊಟ್ಟರು. ಅವ್ರು ಏನ್ ಕೊಟ್ಟರು ಇವ್ರೇ ತೋಡಿ ಯಾರಿಗೂ ಬಂದಾಗಿಲ್ಲ. ಅದಕ್ಕೆ ಬಂಧುಗಳೇ, ಇಲ್ಲಿವರೆಗೆ ಯಾರಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ನಾವು ಪಡ್ಕೋಬೇಕಾಗಿದೆ. ಈ ಸ್ವಾತಂತ್ರ್ಯ ಹೋರಾಟ ಅನ್ನೋದಂದ್ರೆ ಮೊಟ್ಟ ಮೊದಲನೇದಾಗಿ ಬಿಜೆಪಿ ಏನ್ ಪಕ್ಷ ಏನದ ಬಹಳ ಒಂದು ನಿಷ್ಠದಿಂದ ಏನದ ಹೋರಾಟ ಮಾಡ್ತಾ ಇದೆ. ಅದಕ್ಕಾಗಿ ಬಂಧುಗಳೇ, ಈ ನಕಲಿ ಏನದಾರ ಇವರು ಕಾಂಗ್ರೆಸ್ನವರು ದಲಿತ ಪರವಾಗಿ ಅಂತೇಳಿ ಬಂಧುಗಳೇ ಹೇಳ್ತೀನಿ. ಇಲ್ಲಿವರೆಗೆ ಒಂದು ದಲಿತರಿಗೆ ಯಾವುದೇ ಲೋನ್ ಫೆಸಿಲಿಟಿ ಕೊಟ್ಟಿಲ್ಲ. ಎಷ್ಟು ಲೋನ್ಗಳಿದೆ ಎಲ್ಲ ಕಟ್ ಮಾಡಕ್ಕೆ ಅನ್ನೋದು ಅವ್ರದ್ದು ಬೆಳೆ ಬೆಳೆಸೋದಕ್ಕ ನೋಡಿ ಎಲ್ಲ ಗ್ಯಾರಂಟಿ ಸ್ಕೀಮ್ದಾಗ ಹಾಕ್ಬಿಟ್ಟಾರ. ಒಂದು ಎಣ್ಣೆ ರೇಟ್ ಏಟಾಗಿದೆ ಎಲ್ಲರಿಗೂ ಹೋದಾಗ 150 ರೂಪಾಯಿ 200 ರೂಪಾಯಿ ಎಣ್ಣೆ ರೇಟ್ ಆಗ್ಲತ್ತದ. ಈಗ ಮಾಡಿ ಏನದ ಅಂತಂದ್ರ ಈ ರಾಜ್ಯ ಏನದ ಅಂತ ಗುಡ್ಸ್ ಮುಂದಾರ ಮಾಡ್ಲಕತ್ತಾರ. ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿ ಬಂಧುಗಳೇ. ಅದಕ್ಕಾಗಿ ಏನದ ಅಂತಂದ್ರ ಈ ನೀತಿಗೆಟ್ಟ ಮಾನಗೆಟ್ಟಂತ ಸರ್ಕಾರದವರು ಮೂಡ ಆಗಾಡ್ತ ಅವ್ರ ತಲೆ ಮೇಲೆ ಇದ್ರು ಸಹ ಏನದ ಒಬ್ಬ ಮುಖ್ಯಮಂತ್ರಿ ಹೋಗಿ ಏನದ ಅಂತಂದ್ರೆ ವಿಚಾರಣೆಗೆ ಆಗ್ತಾರಂದ್ರೆ ನಾಚಿಕೆ ಬರ್ಬೇಕಾದ್ರೆ ಅವರಿಗೆ. ಒಬ್ಬ ಮುಖ್ಯಮಂತ್ರಿ ಆಗಿ ಒಂದು ಉನ್ನತವಾದ ಹುದ್ದೆದಾಗಿದ್ದರು ಹೋಗ ಮೂಢಾಧಿಕಾರ ಲೋಕಾಯುಕ್ತರು ಎದುರು ಕುಂತ ಕೇಳೋ ಕ್ವಶನ್ ಕೆಲಸ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡೋ ತನಕ ಹೋರಾಟ ಮಾಡಬೇಕು. ಇದೇ ನಮ್ಮ ಭೂಮಿ, ನಮ್ಮ ಹಕ್ಕು. ಇದೇನು ಒತ್ತುವರಿ ಮಾಡ್ಕೊಂಡು ಎಲ್ಲದರಲ್ಲಿ ಎಲ್ಲ ಪಾಣಿದಲ್ಲಿ ಒಟ್ಟು ಅಂತ ತೋರಿಸಿದಾರ. ಅದು ಬುಡ ಮೇಲೆ ಸರ್ಕಾರದವ್ರು ಏನದಂದ್ರೆ ಫುಡ್ಡಿಗೆ ತುಪ್ಪ ಹಚ್ಚಂತ ಕೆಲಸ ಮಾಡ್ತಾ ಇದ್ದಾರ. ಅದಕ್ಕೆ ಬಂಧುಗಳೇ, ಇದು ಸಂಪೂರ್ಣವಾಗಿ ಒಟ್ಟು ಬಂದದೇನದ ಬೋರ್ಡ್ ಬಂದ್ ಮಾಡಬೇಕಂತ ನಾನು ಈ ಒಂದು ವೇದಿಕೆ ಮುಖಾಂತರ ಅನ್ನೋದಂತೆ ತಮ್ಮೆಲ್ಲರೂ ಪರವಾಗಿ ಮನೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಅದಕ್ಕಾಗಿ ತಾವೆಲ್ಲರೂ ಏನು ಹೋರಾಟಕ್ಕೆ ಬಂದಿದ್ದೀರಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ನಮಸ್ಕರಿಸುತ್ತೆ. ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.